ನಮ್ಮ ಇಂಡಿಯಾದಲ್ಲಿ HPV ವ್ಯಾಕ್ಸಿನ್ ಫುಲ್ ಫ್ರೀ ಆಗಿ ಕೊಡ್ತಿದ್ದಾರೆ. ಆದ್ರೆ ಅದೇ 2009 ಅಲ್ಲಿ ನಮ್ಮ ಇಂಡಿಯಾ ಮೇಲೆ ಒಂದು ಹ್ಯೂಮನ್ ಟ್ರಯಲ್ ಆಗುತ್ತೆ. ಅದು ಬಿಲ್ ಗೇಟ್ಸ್ ಅವ್ರು ಮಾಡ್ತಾರೆ ಪಂಜಾಬ್ ಆದಿವಾಸಿ ಗರ್ಲ್ಸ್ ಮೇಲೆ. ಯಾವ್ದ್ರಪ್ಪ ವ್ಯಾಕ್ಸಿನ್ ಇದು ಅಂತಂದ್ರೆ ಇದೇ HPV ವ್ಯಾಕ್ಸಿನ್ 2009 ಅಲ್ಲಿ ಹ್ಯೂಮನ್ ಟ್ರಯಲ್ ಆಗುತ್ತೆ. ಆದ್ರಿಂದ 1200 ಜನ ಗರ್ಲ್ಸ್ ನ ಅವ್ರದ್ದು ಯೂಟ್ರೆಸ್ ನ ಕಟ್ ಮಾಡೋ ಪರಿಸ್ಥಿತಿ ಬರುತ್ತೆ. ಮೀನ್ಸ್ ಗರ್ಭಕೋಶನ ಕಟ್ ಮಾಡೋ ಪರಿಸ್ಥಿತಿಗೆ ಬರುತ್ತೆ. ಯಾಕಂತಂದ್ರೆ ಬಿಲ್ ಗೇಟ್ಸ್ ಅವರು ಒಂದು ಮಾತು ಹೇಳ್ತಾರೆ, ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ಲ್ಯಾಬೋರೇಟರಿ ಟು ಟೆಸ್ಟ್ ಎನಿ ವ್ಯಾಕ್ಸಿನ್. Kind of a laboratory to try things that then once you prove them out in India you can take to other places. And so ಅಂತ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಅಷ್ಟು ದೊಡ್ಡ ಲ್ಯಾಬೋರೇಟರಿ ಇದೆಯಾ? ನಮ್ಮ ಇಂಡಿಯಾದಲ್ಲಿ ಅಷ್ಟು ದೊಡ್ಡ ಲ್ಯಾಬೋರೇಟರಿ ಇದ್ರೆ ಯಾಕೆ ಆದಿವಾಸಿ ಗರ್ಲ್ಸ್ ಮೇಲೆ ಟ್ರೈ ಮಾಡಿದ್ರು? ಅದು ಪಂಜಾಬ್ ಅಲ್ಲಿ, ಅದು ನಮ್ಮ ಇಂಡಿಯಾದಲ್ಲೇ ಏನಕ್ಕೆ ಟ್ರೈ ಮಾಡಿದ್ರು? ಫಾರ್ ಸರ್ವೈವಲ್ ಕ್ಯಾನ್ಸರ್. ಅಲ್ಲ, ನನ್ಗೊಂದು ಡೌಟ್ ಏನ್ ಬರ್ತಿದೆ ಅಂತಂದ್ರೆ, ನಮ್ ಗೌರ್ಮೆಂಟ್ ಅವ್ರು ಹೇಳಿದ್ದಾರೆ 14 ಇಯರ್ಸ್ ಗರ್ಲ್ಸ್ಗೆ HPV ವ್ಯಾಕ್ಸಿನ್ ತಗೊಂಡ್ರೆ ಹೈಲಿ ಎಫೆಕ್ಟಿವ್ ಆಗಿರುತ್ತೆ ಅಂತ. ವಿತ್ ಪ್ರೂಫ್ ಇಲ್ಲಿ ಹಾಕಿದೀನಿ. ಅಂಡ್ ಇನ್ನೊಬ್ರು ಒಂದು ಬುಕ್ಕೇ ಬರ್ದಿದ್ದಾರೆ, ದಿ ಕ್ರೈಮ್ ರಿಪೋರ್ಟ್ ಆಫ್ HPV ವ್ಯಾಕ್ಸಿನ್ ಅಂತ. ಅಂಡ್ ಇದ್ರಲ್ಲಿ ಇರೋ ಪ್ರಕಾರ ನಾವು ಹಿಸ್ಟ್ರಿ ನೋಡ್ತಾ ಹೋದ್ರೆ HPV ವ್ಯಾಕ್ಸಿನ್ ಅನ್ನೋದು ಗರ್ಲ್ಸ್ ನ ಪ್ರಿವೆಂಟ್ ಮಾಡಕ್ಕಿದೆಯೋ ಅಥವಾ ಗರ್ಲ್ಸ್ ನ ಡೆತ್ ಮಾಡಕ್ಕಿದೆಯೋ ಅಥವಾ ನಮ್ಮ ಇಂಡಿಯಾ ಪಾಪ್ಯುಲೇಷನ್ ನ ಕಡಿಮೆ ಮಾಡಕ್ಕಿದೆಯೋ ಇದು ಯಾರಿಗೂ ಗೊತ್ತಿಲ್ಲ. ಅಂಡ್ ನಮ್ ಇಂಡಿಯಾದಲ್ಲಿ ಇರೋರಾಗ್ಲಿ ನಮ್ ಕರ್ನಾಟಕದಲ್ಲಿ ಇರೋರಾಗ್ಲಿ ಏನು ಅಂತ ಅಂದ್ರೆ, ಗುರು ಫ್ರೀ ಆಗಿ ಕೊಟ್ರೆ ಗುರು ಏನ್ ಬೇಕಾದ್ರೂ ಮಾಡ್ತಾರೆ. Between Bill Gates and Jeffrey Epstein that have been exposed. Please find attached a draft agenda for the meeting on preparing for pandemics. This was from 2015. ಅದೇ ತರ HPV ವ್ಯಾಕ್ಸಿನ್. ಅಂಡ್ ಇವಾಗ HPV ವ್ಯಾಕ್ಸಿನ್ ಅಹಮದಾಬಾದ್ ಅಲ್ಲಿ ಎಷ್ಟೋ ಜನ ಗರ್ಲ್ಸಿಗೆ ಆಗಿದೆ. ಆದ್ರೆ ಅದೇ ಗರ್ಲ್ಸ್ ಈಗ ಆಲ್ರೆಡಿ ಯೂಟ್ರಸ್ ನ ಕಟ್ ಮಾಡೋ ಪರಿಸ್ಥಿತಿಗೆ ತಂದಿದ್ದಾರೆ. ಯಾರು ಯಾಕೆ ಇದನ್ನ ಕ್ವಶನ್ ಮಾಡ್ತಿಲ್ಲ. ಅಂಡ್ ಒಂದಾಗಿರ್ಬೋದು, ಆದ್ರೆ ನೀವು HPV ವ್ಯಾಕ್ಸಿನ್ ನೀವು ತಗೊಂತಿದ್ದೀರಾ, ನೀವು ಡಾಕ್ಟರ್ ಯಾರು ಕೇಳಿದಿರಾ ನಾವ್ ಇವಾಗ HPV ವ್ಯಾಕ್ಸಿನ್ ಹಾಕೊಂತೀವಿ ಯಾಕಂತಂದ್ರೆ ನೀವೇ ನಮಗೆ ಹೇಳಿರೋದು. ಅಂಡ್ ನೀವು ಗೌರ್ಮೆಂಟ್ಗೂ ಕೂಡ ಕೇಳಿದಿರಾ HPV ವ್ಯಾಕ್ಸಿನ್ ನಮಗೆ ಫ್ರೀ ಆಗಿ ನೀವು ಪ್ರೊವೈಡ್ ಮಾಡ್ತಿದ್ದೀರಾ. ಏನಕ್ಕಂತಂದ್ರೆ ನೀವು ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಕ್ಯಾನ್ಸರ್ ನ ಪ್ರಿವೆಂಟ್ ಮಾಡಕ್ಕೆ. ಆದ್ರೆ ಇದೇ ಕ್ಯಾನ್ಸರ್ ಡೋಸೇಜ್ ಇಂದ ನಮಗೇನಾರು ಆದ್ರೆ ನೀವು ಜವಾಬ್ದಾರಿ ಆಗಿದ್ದೀರಾ ಅಂತ ಯಾರು ಕೇಳಿದಿರಾ? ಅಥವಾ ಯಾರು ಪೇರೆಂಟ್ಸ್ ಕೇಳಿದಿರಾ? ಅಂಡ್ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ. ಏನಕ್ಕೆ ಅಂತ ಅಂದ್ರೆ ನನ್ನ ವ್ಯೂಸ್ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಹೇಳ್ತಿಲ್ಲ. ಅಂಡ್ ನಾನು ಇನ್ನೊಂದು ಮೇನ್ ಪಾಯಿಂಟ್ ಏನ್ ಹೇಳಕ್ ಬರ್ತಿದ್ದೀನಿ ಅಂತಂದ್ರೆ, HPV ವ್ಯಾಕ್ಸಿನ್ ಅನ್ನೋದು ಏನಕ್ಕೆ 14 ಇಯರ್ಸ್ ಗರ್ಲ್ಸಿಗೆ ಗೌರ್ಮೆಂಟ್ ಟಾರ್ಗೆಟ್ ಮಾಡಿದೆ. ಅಹಮದಾಬಾದ್ ಅಲ್ಲಿ ನೋಡ್ತಿರ್ಬೋದು, ಪಂಜಾಬ್ ಅಲ್ಲಿ ನೋಡ್ತಿರ್ಬೋದು, ಆಲ್ರೆಡಿ HPV ವ್ಯಾಕ್ಸಿನ್ ಡೋಸೇಜ್ ತಗೊಂಡಿರೋರೆಲ್ಲ ಸ್ಟಮಕ್ ಪೇನ್ ಅಂಡ್ ಯೂರಿನ್ ಪಟ್ ಪೇನ್ ಅಂತ ತುಂಬಾ ಹೇಳ್ತಿದ್ದಾರೆ. ಆಲ್ರೆಡಿ ಅಹಮದಾಬಾದ್ ಅಲ್ಲಿ ಅವ್ರ ಯೂಟ್ರೆಸ್ ಮೀನ್ಸ್ ಅವ್ರ ಗರ್ಭಕೋಶನ ಕಟ್ ಮಾಡೋ ಪರಿಸ್ಥಿತಿಗೆ ತಂದಿದೆ. ಇದರಿಂದ ಕ್ಯಾನ್ಸರ್ ಪ್ರಿವೆಂಟ್ ಆಗ್ತಿದ್ಯಾ, ಪಾಪ್ಯುಲೇಷನ್ ಪ್ರಿವೆಂಟ್ ಆಗ್ತಿದ್ಯಾ? ಒಂದು ಅರ್ಥ ಆಗ್ತಿಲ್ಲ. ಅಂಡ್ HPV ವ್ಯಾಕ್ಸಿನ್ ಅನ್ನೋದು ಕ್ಯಾನ್ಸರ್ ನ ಪ್ರಿವೆಂಟ್ ಮಾಡೋದೇ ಆದ್ರೆ 14 ಇಯರ್ಸ್ ಗರ್ಲ್ಸಿಗೆ ಎಂದು ಕೊಡ್ತಿದ್ದೀರಾ? ಅಂಡ್ ನಾನು ಗೌರ್ಮೆಂಟ್ ಕೇಳೋದು ಒಂದೇ, 14 ಇಯರ್ಸ್ ಗರ್ಲ್ಸ್ ಅಲ್ಲಿ ಎಷ್ಟೋ ಜನಕ್ಕೆ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಅಂಡ್ ಎಷ್ಟೋ ಜನಕ್ಕೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಎಷ್ಟೋ ಜನ ಹುಡುಗಿರು 100% ಅಲ್ಲಿ ಒಂದು 20% HPV ವ್ಯಾಕ್ಸಿನ್ ಡೋಸೇಜ್ ನ ತಡ್ಕೋಬಹುದು. ಇನ್ ಮಿಕ್ಕಿರೋ 80% ಹುಡುಗಿರು ಏನ್ ಮಾಡ್ಬೇಕು? ಅಂಡ್ ಏನ್ ನಮ್ ದೇಶದಲ್ಲಿ ಎಲ್ಲರಿಗೂ ಇಮ್ಯುನಿಟಿ ಪವರ್ ಏನು ಅಷ್ಟೇ ಕಡಿಮೆ ಇರುತ್ತಾ ಅಥವಾ ಎಲ್ಲರಿಗೂ ಒಂದೇ ಸಮ ಇರುತ್ತಾ ಇಮ್ಯುನಿಟಿ ಪವರ್? ಒಂದಕ್ಕೊಂದು ಆನ್ಸರ್ ಇಲ್ಲ. ಏನೋ ಫ್ರೀ ಆಗಿ ಗೌರ್ಮೆಂಟ್ ಅವ್ರು HPV ವ್ಯಾಕ್ಸಿನ್ ಕೊಡ್ತಿದ್ದಾರೆ ಸರ್ವೈವಲ್ ಕ್ಯಾನ್ಸರ್ ನ ಪ್ರಿವೆಂಟ್ ಮಾಡಕ್ಕೆ, ನೀವ್ ಹಾಕಿಸ್ತಿದ್ದೀರಾ. ಅದೇ 2009 ಅಲ್ಲಿ ನೋಡಿದ್ರೆ ಪಂಜಾಬ್ ಅಲ್ಲಿ ಆದಿವಾಸಿ ಗರ್ಲ್ಸ್ ಮೇಲೆ ಆಯ್ತು 1200 ಜನದ್ದು ಗರ್ಭಕೋಶ ಕಟ್ ಮಾಡೋ ಪರಿಸ್ಥಿತಿಗೆ ಬಂತು. ಅದ್ರಲ್ಲಿ ಎಷ್ಟೋ ಜನ ಸತ್ತೋದ್ರು. ಈಗ ಆಲ್ರೆಡಿ ಅಹಮದಾಬಾದ್ ಅಲ್ಲಿ ಅವ್ರು ಮೆಂಟಲಿ ಎಫೆಕ್ಟು ಆಗಿದ್ದಾರೆ ಸ್ವಲ್ಪ ಜನ. ಅಂಡ್ ಅಹಮದಾಬಾದ್ ಅಂತಲ್ಲ, ಪಂಜಾಬ್ ಅಲ್ಲೂ ಕೂಡ ಆಗಿದ್ದಾರೆ. ಅಂಡ್ HPV ವ್ಯಾಕ್ಸಿನ್ ಏನಕ್ಕೆ 14 ಇಯರ್ಸ್ ಗರ್ಲ್ಸಿಗೆ ಪ್ರಿವೆಂಟ್ ಮಾಡ್ತಿರೋದು? ಓಕೆ, ಸರ್ವೈವಲ್ ಕ್ಯಾನ್ಸರ್ ಆಗುತ್ತಾ? ಅದು ಏಜ್ ಬಂದ್ಬಿಟ್ಟು 16 ಇಯರ್ಸ್ ಮೇಲೆ ಆಗುತ್ತೆ. ಬಟ್ 14 ಇಯರ್ಸ್ ಈಗ ಅರ್ಲಿ ಪ್ರಿಕಾಷನ್ ಎಂದು ಕೊಡ್ತಿರೋದು? ಒಂದು ಆಯ್ತು, ಇವಾಗ ಮುಂದೆ ಅವ್ರಿಗೇನು ಕ್ಯಾನ್ಸರ್ ಟೈಪ್ ಆಗ್ಬಾರ್ದು. ಅಂಡ್ ನಾವ್ ಇವಾಗ ಅದೇನೆ ನಾವು ತಗೊಂಡ್ರೆ 2022 ಇಂದ 25 ಒಳಗಡೆ ಆಗಿರೋದು ಬರೀ ರೇರ್ ಕೇಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ಆಗಿರೋದು. ಅಂಡ್ ಎಷ್ಟೋ ಜನ ಡಾಕ್ಟರ್ಸ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಫ್ರೀ ಆಗಿ ಕೊಡ್ತಿದ್ದಾರೆ ಎಲ್ಲಾ ಗರ್ಲ್ಸ್ಗೂ, ಗುಡ್ ನ್ಯೂಸ್. ನಮ್ ಇಂಡಿಯಾದಲ್ಲಿ ಫ್ರೀ ಆಗಿ ಬಿಟ್ರೆ ಎಲ್ಲಾ ಗುಡ್ ನ್ಯೂಸ್. HPV ವ್ಯಾಕ್ಸಿನ್ ತಗೊಳಕ್ಕೆ ಅದಕ್ಕೆ ಆದ ಒಂದು ಏಜ್ ಇರುತ್ತೆ, ಅದಕ್ಕೆ ಆದ ಒಂದು ಇಮ್ಯುನಿಟಿ ಪವರ್ ಇರುತ್ತೆ. ಅದು ಬಿಟ್ಬಿಟ್ಟು 12 to 14 ಇಯರ್ಸ್ ಗರ್ಲ್ಸ್ ನ ನಮ್ ಗೌರ್ಮೆಂಟ್ ಎಂದು ಟಾರ್ಗೆಟ್ ಮಾಡಿದೆ. ಯಾರು ಪೇರೆಂಟ್ಸ್ ಏನಾದ್ರು ಕ್ವಶನ್ ಮಾಡಿದೀರಾ ಗೌರ್ಮೆಂಟ್ಗೆ? ಇಲ್ಲ, HPV ವ್ಯಾಕ್ಸಿನ್ ಈಗ ಆಲ್ರೆಡಿ ಸ್ಕೂಲಲ್ಲೆಲ್ಲ ಆಗ್ತಿದಾರಪ್ಪ. ಸ್ಕೂಲಲ್ಲಿ ಮಕ್ಳಿಗೆ ಗೊತ್ತೇ ಇರಲ್ಲ 14 ಇಯರ್ಸ್ 12 ಇಯರ್ಸ್ ಹುಡುಗಿರ್ಗೆ. ಎಲ್ಲಾ ಗರ್ಲ್ಸ್ಗೂ ಹೇಳ್ತಾ ಇದೀನಿ ನೋಡಿ, ಯಾರ್ಯಾರು HPV ವ್ಯಾಕ್ಸಿನ್ ತಗೊಂತಿದ್ದೀರಾ ಸ್ವಲ್ಪ ಹುಷಾರಾಗಿರಿ. ಫ್ರೀ ಆಗಿ ಕೊಟ್ಬಿಟ್ಟು ಮತ್ತೆ ನೀವು ಹಾಸ್ಪಿಟಲ್ಗೆ ಹೋಗಿ ಅಮೌಂಟ್ ಕಟ್ಬೇಕಾಗುತ್ತೆ ನಿಮಗೇನಾದ್ರು ತೊಂದರೆ ಆದ್ರೆ. ಅಂಡ್ HPV ವ್ಯಾಕ್ಸಿನ್ ತಗೊಂಡ್ಮೇಲೆ ಎಷ್ಟೋ ಜನಕ್ಕೆ ಹೈಲಿ ಫೀವರ್ ಬಂದಿದೆ, ಪೇನ್ ಸ್ಟಾರ್ಟ್ ಆಗಿದೆ.
ನಮ್ಮ ಇಂಡಿಯನ್ ಪೇರೆಂಟ್ಸ್ ಆಗಲಿ ಯಾವ ಪೇರೆಂಟ್ಸ್ ಆಗಲಿ ಏನು ಕೇಳಲ್ಲ. ಯಾಕೆ ಗೊತ್ತಾ? ಫ್ರೀಯಾಗಿ ಕೊಡ್ತಿದ್ದಾರೆ. ಆ್ಯಂಡ್ ಅದೇ ಕೊರೋನಾ ಟೈಮಲ್ಲೇ ನಾವು ನೋಡ್ಬೋದಿತ್ತು ಕೋವಿಡ್ ವ್ಯಾಕ್ಸಿನ್ ತೊಗೊಂಡವರೆಲ್ಲ ಸೇಫ್ ಆಗಿರ್ತಾರೆ ಅಂತ. ಆ್ಯಂಡ್ ರೀಸೆಂಟಾಗಿ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿರೋರಿಗೆ ಒಂದು ಥ್ರೆಟ್ನಿಂಗ್ ಇದೆ ಅಂತ ಒಬ್ಬರು ಟ್ವೀಟ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿರೋರು 67 to 80% ಜನ ಅಷ್ಟೇ. ಇನ್ 20% ಜನ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿಲ್ಲ. ಅವ್ರ 20% ಜನ ಹೆಂಗ್ ಅಲೈವ್ ಆಗಿದ್ದಾರೆ. ಆ್ಯಂಡ್ ರೇರ್ ಕೇಸ್ ಇದು. 14 ಇಯರ್ಸ್ಗೆ ಸರ್ವೈಕಲ್ ಕ್ಯಾನ್ಸರ್, 14 ಇಯರ್ಸ್ ಅಲ್ಲ 21 to 28 ಇಯರ್ಸ್ಗೆ ಸರ್ವೈಕಲ್ ಕ್ಯಾನ್ಸರ್ ಬರೋದು ತುಂಬಾ ಅಂದ್ರೆ ತುಂಬಾ ರೇರ್ ಕೇಸ್ ಇದು. ಆದ್ರೆ ನಮ್ ಗೌರ್ಮೆಂಟ್ 12 to 14 ಇಯರ್ಸ್ ವೈ ಆನ್ಸರ್ ಸಿಕ್ತಿಲ್ಲ. ಅಂಡ್ ಇವಾಗ ತುಂಬಾ ಜನ ಕಮೆಂಟ್ ಆಗ್ತಾರೆ, ನನಗೆ ತುಂಬಾ ಚೆನ್ನಾಗಿ ಗೊತ್ತು ಬ್ರೋ, ಅದು ಸರ್ವೈಕಲ್ ಕ್ಯಾನ್ಸರ್ಗೆ ಪ್ರಿವೆಂಟ್ ಮಾಡಕ್ಕೆ ಅಂತ. ಅಂಡ್ ನಾನು ನೋಡ್ತಾನೆ ಇದ್ದೀನಿ, ಸ್ವಲ್ಪ ನ್ಯೂಸ್ ಚಾನಲ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, HPV ವ್ಯಾಕ್ಸಿನ್ ತಗೊಳ್ಳಿ, ಗೌರ್ಮೆಂಟ್ ಫ್ರೀ ಆಗಿ ಕೊಡ್ತಿದ್ದಾರೆ. ಅಂಡ್ ಮೆಡಿಕಲ್ ಅನ್ನೋದು ಈಗ ಈ ವಿಡಿಯೋದಲ್ಲಿ ಹೇಳಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಮೆಡಿಕಲ್ ಅಂತ ಅಂದ್ರೆ ಏನು ಅಂತ. ಅಂಡ್ ಒಂದು ಮೂವಿನೇ ಇದೆ, ತಮಿಳ್ ಡಬ್ ಆಗಿದೆ, ತೆಲುಗುಲಿದೆ, ಹಿಂದಿ ಡಬ್ ಆಗಿದೆ, ಕನ್ನಡ ಡಬ್ ಆಗಿದೆ. ಒಂದು ಮೂವಿ ಇದೆ 5 ರೂಪೀಸ್ ಡಾಕ್ಟರ್ ಅಂತ. ಆ ಮೂವಿ ನೋಡಿ.